ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ರೆಡಿ ಆಗೋದು ಲೇಟು ಅಂತಾರೆ. ನಮ್ಮ ಮನೇಲಿ ಉಲ್ಟಾ. ಯಾಕೆ ಹೇಳು? ನಿನಗಿಷ್ಟ ಆಗೋ ಥರ ರೆಡಿ ಆಗ್ಬೇಕಲ್ಲ. ಇದು ಓಕೆನಾ? ಸೀಸನ್ಗಳು ಬದಲಾದ್ರು, ವರ್ಷಗಳು ಉರುಳಿದ್ರು, ಈ ಭೂಮಿ ಹೇಗೆ ತನ್ನ ಸೌಂದರ್ಯನ ಕಳ್ಕೊಳ್ಳದೆ ಹಾಗೆ ಇರುತ್ತೋ ನೀನು ಹಾಗೆ. ನಾವಿಬ್ರು ಸೇರಿ ಶುರು ಮಾಡಿದ್ರೆ ನಮ್ಮ ಅಂಗಡಿಗೆ ವಯಸ್ಸಾಯ್ತು. ನಿನ್ನನ್ನು ಕಟ್ಕೊಂಡ ನನಗೂ ವಯಸ್ಸಾಯ್ತು. ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ. ಆ ಸೀಕ್ರೆಟ್ ಏನು ಅಂತ ನೀನ್ ನನಗೆ ಹೇಳೋವರೆಗೂ ನಾನಿವತ್ತಿಲ್ಲಿಂದ ಕದಲೋದಿಲ್ಲ. ಅಷ್ಟೇ. ಯಾವುದೇ ಹಬ್ಬ ಹರಿದಿನ ಶುಭ ಸಂದರ್ಭ ಬಂದ್ರು ನೀನ್ ಇಷ್ಟಪಟ್ಟು ತಿನ್ನೋ ಪಾಯಸ ಅತ್ತಿಗೆ ಮಾಡೋ ತರ ಶಾವ್ಗೆ ಪಾಯಸ ತಗೋಣ, ತಿನ್ನು. ಯಾಕಣ್ಣ ಕಣ್ಣಲ್ಲೀರು? ಈ ಮನೆ ಎಲ್ಲಾ ವಿಷಯದಲ್ಲೂ ನಿಮ್ಮ ಅತ್ತಿಗೆನ ಜೀವಂತವಾಗಿ ನೀನು ಉಳಿಸ್ಕೊಂಡಿದ್ಯಲ್ಲಮ್ಮ, ಅದಕ್ಕೆ. ಅಣ್ಣ ಮೊದಲು ಬಾಯ್ಲಿ. ಅದಕ್ಕೆ ನೀನ್ ಸುಮ್ನೆ ಹೀಗೆ ಹೇಳೋದಷ್ಟೇನೆ, ಆದ್ರೆ ನಿನ್ ಜೊತೆ ಮಾತಾಡೋ ಕಾರ್ಯಕ್ರಮ ಇದೆಯಲ್ಲ ಅದ್ ಮಾತ್ರ ಬದಲಾಗೇ ಇಲ್ಲ. ದೇವಸ್ಥಾನ ಜೀರ್ಣೋದ್ಧಾರ ಆದ ಮಾತ್ರಕ್ಕೆ ದೇವರ ಪೂಜಾ ವಿಧಾನಗಳೆಲ್ಲ ಬದಲಾಗತ್ತಾ? ಆದ್ರೂ ಮಾತಾಡೋ ಅಂತದ್ ಏನಿರುತ್ತೆ ಅಂತ. ಅದು ಗಂಡ ಹೆಂಡತಿ ಮಧ್ಯೆ ಇರೋ ಸೀಕ್ರೆಟ್. ಆಯ್ತಪ್ಪ, ಆಯ್ತು. ಅತ್ತಿಗೆ ಇವತ್ತು ಜ್ಯುವೆಲರಿ ಶಾಪ್ ಆನಿವರ್ಸರಿ ಇದೆ. ಹೀಗೆ ನಿಮ್ ಜೊತೆ ಮಾತಾಡ್ತಾ ನಿಂತಿರ್ತಾನ ಇಲ್ಲ ಬರ್ತಾನ ಕೇಳಿ. ಆಯ್ತು. ಏನಾಯ್ತು? ಹೋಗ್ಬಿಟ್ ಬಾ ಅಂತ ನಿಮ್ಮ ಅತ್ತಿಗೆ ಹೇಳಿದ್ ನೀನ್ ಕೇಳ್ಸೇ ಇಲ್ವಾ? ನಿಮ್ಮಿಬ್ಬರು ಮಾತು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಟೈಮ್ ಆಯ್ತು, ಬಾ ಅಣ್ಣ ಹೋಗೋಣ.